Hi, I'm Kaviraj from scoringtarget.com. In today's session, we are going to learn a 2 dear question and answer for second PUC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ 2 ಪಾಠದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್, ಸನ್ನಿ ಮಾರ್ನಿಂಗ್, ವೆನ್ ಯು ಆರ್ ಓಲ್ಡ್ ಹೀಗೆ ಸಾಕಷ್ಟು ಪಾಠಗಳ ಒಂದು ಸಾರಾಂಶ ಹಾಗೂ ಪ್ರಶ್ನೋತ್ತರಗಳ ವೀಡಿಯೋಗಳನ್ನ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಮತ್ತು ಈ ಪ್ರಶ್ನೆ ಮತ್ತು ಉತ್ತರಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೋಡ್ಕೋಬೇಕು. 2 ಡಿಯರ್ ಅಂತಕ್ಕಂಥ ಪಾಠ ಎರಡನೇ ಪಾಠವಾಗಿದ್ದು ಇದು ಲಿಯೋ ಟಾಲ್ಸ್ಟಾಯ್ ಅವರು ಬರೆದಂಥ ಒಂದು ಪಾಠ. ಇಲ್ಲಿ ಕಾಂಪ್ರಿಹೆನ್ಷನ್ 1ರಿಂದ ಪ್ರಶ್ನೆಗಳು. ವೈ ವಾಸ್ ಮೊನಾಕೋ ಕಾರ್ಡ್ ಅ ಟಾಯ್ ಕಿಂಗ್ಡಮ್? ಮೊನಾಕೋ ಕಿಂಗ್ಡಮನ್ನು ಟಾಯ್ ಕಿಂಗ್ಡಮ್ ಅಂತ ಯಾಕೆ ಕರಿತಾ ಇದ್ರು? ಬಿಕಾಸ್ ಇಟ್ ಹ್ಯಾಡ್ ಜಸ್ಟ್ ಅಬೌಟ್ 7,000 ಪೀಪಲ್. ಯಾಕಂದರೆ ಆ ಒಂದು ಸಾಮ್ರಾಜ್ಯದಲ್ಲಿ ಕೇವಲ 7,000 ಜನ ಮಾತ್ರ ಇದ್ದರು, ಜನಸಂಖ್ಯೆ ಇತ್ತು. ಕ್ವೆಶ್ಚನ್ 2, ನೇಮ್ ದ ಕಾಮೊಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ. ಮೊನಾಕೋದಲ್ಲಿರ್ತಕ್ಕಂಥ ಕಾಮೊಡಿಟಿ ಟ್ಯಾಕ್ಸ್ ಯಾವುದಾಗಿತ್ತು ಅಂತ, ಅಂದರೆ ಸರಕು ಸಾಗಾಣಿಕೆಗಳ ಒಂದು ಟ್ಯಾಕ್ಸ್. ಆನ್ಸರ್ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್. ಇನ್ನು 3ನೇ ಪ್ರಶ್ನೆ, ವಾಟ್ ವಾಸ್ ದ ಸೋರ್ಸ್ ಆಫ್ ದಿ ಕಿಂಗ್ಸ್ ಸ್ಪೆಷಲ್ ರೆವೆನ್ಯೂ? ಅಂದರೆ ರಾಜನ ಆದಾಯದ ಪ್ರಮುಖವಾದ ಮೂಲ ಯಾವುದಾಗಿತ್ತು? ಹೂ ವೇರ್ ಇಟ್ಸ್ ಬೆನಿಫಿಷಿಯರ್, ಅದರ ಲಾಭವನ್ನು ಯಾರು ಪಡ್ಕೋತಾ ಇದ್ರು ಅಂತ 2 ಪ್ರಶ್ನೆವೆ. ಗೇಮಿಂಗ್ ಹೌಸ್ ವಾಸ್ ದ ಸೋರ್ಸ್ ಆಫ್ ಅ ಸ್ಪೆಷಲ್ ರೆವೆನ್ಯೂ. ಸೊ ಸ್ಪೆಷಲ್ ರೆವೆನ್ಯೂ ಅದರಿಂದ ಬರ್ತಿತ್ತಂದರೆ ಗೇಮಿಂಗ್ ಹೌಸ್ದಿಂದ ಬರ್ತಾಯಿತ್ತು. ಬೋತ್ ದ ಕಿಂಗ್ ಆ್ಯಂಡ್ ದ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ವೇರ್ ದ ಬೆನಿಫಿಷಿಯರ್. ಸೊ ಇದರ ಲಾಭ ಯಾರು ಪಡ್ಕೋತಾ ಇದ್ರು ಅಂದರೆ ರಾಜ ಮತ್ತು ಆ ಗೇಮಿಂಗ್ ಹೌಸನ್ನು ನಡೆಸ್ತಕ್ಕಂಥ ಕೀಪರ್ಸ್. ಇನ್ನು 4ನೇ ಪ್ರಶ್ನೆ, ವೈ ಡಿಡ್ ದ ಜರ್ಮನ್ಸ್ ಸ್ಟಾಪ್ ಗೇಮಿಂಗ್ ಹೌಸಸ್ ಇನ್ ದೇರ್ ಕಂಟ್ರಿ ಆ್ಯಂಡ್ ಹೌ ಡಿಡ್ ಇಟ್ ಬೆನಿಫಿಟ್ ಮೊನಾಕೋ? ಅಂದರೆ ಜರ್ಮನ್ ದೇಶದವರು ಈ ಗೇಮಿಂಗ್ ಹೌಸ್ಗಳನ್ನು ಬ್ಯಾನ್ ಮಾಡಿದ್ರು. ಸೊ ಆ ಥರ ಬ್ಯಾನ್ ಮಾಡೋದ್ರಿಂದ ಮೊನಾಕೋಗೆ ಯಾವ ಥರ ಬೆನಿಫಿಟ್ ಆಯಿತು, ಲಾಭ ಆಯಿತು ಅಂತ. ಬಿಕಾಸ್ ದ ಗೇಮಿಂಗ್ ಹೌಸಸ್ ಕಾಸ್ಡ್ ಮೋರ್ ಹಾರ್ಮ್, ಮೊನಾಕೋ ವಾಸ್ ಬೆನಿಫಿಟೆಡ್ ಆ್ಯಸ್ ಇಟ್ ವಾಸ್ ದ ಓನ್ಲಿ ಪ್ಲೇಸ್ ಇನ್ ಯುರೋಪ್ ದ್ಯಾಟ್ ಅಲೌಡ್ ದಿಸ್ ಗೇಮ್. ಸೊ ಜರ್ಮನಿಯವರು ಏನು ಮಾಡಿದ್ರು, ಆ ಒಂದು ಗೇಮಿಂಗ್ ಹೌಸ್ಗಳನ್ನು ಬ್ಯಾನ್ ಮಾಡಿದಾಗ ಜನ ಜಾಸ್ತಿ ಅನ್ನೋದು ಮೊನಾಕೋಗೆ ಆಟ ಆಡಲಿಕ್ಕೆ ಬರ್ತಾಯಿದ್ರು. ಯುರೋಪಿನ ಯಾವುದೇ ಭಾಗದಲ್ಲಿ ಆ ಆಟ ಜಾರಿಯಲ್ಲಿ ಇರಲಿಲ್ಲ. ಹೀಗಾಗಿ ಮೊನಾಕೋಗೆ ತುಂಬಾ ಲಾಭ ಆಯಿತು. 5ನೇ ಪ್ರಶ್ನೆ, ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರರ್? ಸೊ ಮರ್ಡರರ್ಗೆ ಯಾವ ಒಂದು ಶಿಕ್ಷೆಯನ್ನು ಕೊಡಲಾಯಿತು? ಇಲ್ಲಿ ನಾವು ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆ ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ಬೋದು ಅಥವಾ ಎಕ್ಸಿಕ್ಯೂಷನ್ ಕೂಡ ಅನ್ಬೋದು. ಇನ್ನು 6ನೇ ಪ್ರಶ್ನೆ, ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್ ಬಿಕಾಸ್, ಅಂದರೆ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು, ಯಾಕೆ ಅಂತ. ಆಪ್ಷನ್ ಬಿ, ಕ್ಯಾರಿಂಗ್ ಔಟ್ ಅ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸ್ಪೆನ್ಸಿವ್, ಅಂದರೆ ಮರಣದಂಡನೆ ಕೊಡೋದು ತುಂಬಾ ದುಬಾರಿಯಾಗಿತ್ತು. 7ನೇ ಪ್ರಶ್ನೆ, ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್ ಆ್ಯನ್ಯುವಲಿ? ಅಂದರೆ ವಾರ್ಷಿಕವಾಗಿ ರಾಜ ಆ ಒಂದು ಕ್ರಿಮಿನಲ್ ಸಲುವಾಗಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಿದ್ರು? ಆನ್ಸರ್ 600 ಫ್ರಾಂಚಸ್ ಅ ಇಯರ್, ವರ್ಷಕ್ಕೆ 600 ಫ್ರಾಂಕ್ಸ್. ಇನ್ನು 8ನೇ ಪ್ರಶ್ನೆ, ಆನ್ ವಾಟ್ ಕಂಡೀಷನ್ ಡಿಡ್ ದ ಕ್ರಿಮಿನಲ್ ಅಗ್ರಿ ಟು ಗೋ ಅವೇ ಫ್ರಮ್ ದ ಪ್ರಿಸನ್? ಯಾವ ಒಂದು ಕಂಡೀಷನ್ ಮೇಲೆ ಹೊರಗಡೆ ಹೋಗಲಿಕ್ಕೆ ಕ್ರಿಮಿನಲ್ಗೆ ಅವಕಾಶ ಕೊಡಲಾಯಿತು? ವೈ ವಾಸ್ ಹೀಸ್ ಅ ಡಿಮ್ಯಾಂಡ್ ಫುಲ್ಫಿಲ್ಡ್? ಆತನ ಒಂದು ಬೇಡಿಕೆಯನ್ನು ಯಾಕೆ ಈಡೇರಿಸಲಾಯಿತು ಅಂತ 2 ಪ್ರಶ್ನೆ ಇವೆ. ದ್ಯಾಟ್ ಹಿ ವುಡ್ ಬಿ ಪೇಯ್ಡ್ ಹಿಸ್ ಆ್ಯನ್ಯುವಲ್ ಪೆನ್ಷನ್ ರೆಗ್ಯುಲರ್ಲಿ, ಅಂದರೆ ವಾರ್ಷಿಕ ಒಂದು ಪೆನ್ಷನನ್ನು ಸರಿಯಾಗಿ ಕೊಡ್ತೀವಿ ಅಂತ ಒಂದು ಡಿಮ್ಯಾಂಡ್ ಇತ್ತು. ಟು ಅವಾಯ್ಡ್ ಫರ್ದರ್ ಬರ್ಡನ್ ಆನ್ ಹಿಸ್ ಮೇಂಟೆನೆನ್ಸ್, ಯಾಕೆ ಆತನ ಒಂದು ಡಿಮ್ಯಾಂಡನ್ನು ಒಪ್ಕೊಂಡ್ರಂದರೆ ಒಂದು ಫರ್ದರ್ ಬರ್ಡನ್ ಆಗಬಾರ್ದು, ಮುಂದೆ ಭಾರ ಆಗಬಾರ್ದು, ಜಾಸ್ತಿ ದುಡ್ಡು ಅವಸರವಾಗಿ ಖರ್ಚಾಗಬಾರ್ದು ಅಂತ ಒಪ್ಕೊಂಡ್ರು ಅಂತ. ಇನ್ನು ಕಾಂಪ್ರಿಹೆನ್ಷನ್ 2ದಿಂದ ಪ್ರಶ್ನೆಗಳು. 1ನೇ ಪ್ರಶ್ನೆ, ದೌ ಗ್ಯಾಂಬ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ವೈ ಡಸ್ ದ ಕಿಂಗ್ ಆಫ್ ಮೊನಾಕೋ ರೆಸಾರ್ಟ್ ಟು ಇಟ್? ಈ ಗ್ಯಾಂಬ್ಲಿಂಗ್ ಅಂತದ್ದು ಒಂದು ಕೆಟ್ಟ ಬಿಸ್ನೆಸ್ ಇದು, ಆದರೂ ಕೂಡ ಮೊನಾಕೋದ ರಾಜ ಅದನ್ನು
ಸ್ಥಾಪನೆ ಮಾಡೋದು ಯಾಕೆ ಅಂತ ಒಂದು ಪ್ರಶ್ನೆ. ದ ಕಿಂಗ್ ಆಫ್ ಮೊನಾಕೋ ರೂಲ್ಡ್ ಅ ಟೀನಿ ಕಿಂಗ್ಡಮ್ ವಿತ್ ಅ ಸ್ಮಾಲ್ ಪಾಪ್ಯುಲೇಷನ್ ಆಫ್ ಅಬೌಟ್ 7,000. In that kingdom, he was a real kinglet. He had a palace, courtiers, ministers, a bishop, generals, and an army to take care of. ಅಂದರೆ ಈ ಮೊನಾಕೋದ ರಾಜ ಏನಿದ್ದಾನೆ ಆತನ ಸಾಮ್ರಾಜ್ಯ ತುಂಬ ಚಿಕ್ಕದಾಗಿರುತ್ತೆ. ಆ ರಾಜನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿಗಳು, ಆಮೇಲೆ ಕೋರ್ಟಿಯರ್ಸ್ ಆಗಿರ್ಬೋದು, ಆಸ್ಥಾನಿಕರು, ಅಲ್ಲಿರ್ತಕ್ಕಂಥ ಬಿಷಪ್ ಪೂಜಾರಿ ಆಗಿರ್ಬೋದು, ಅಥವಾ ಇತರ ಒಂದು ಸೈನಿಕರಾಗಿರ್ಬೋದು, ಅವರೆಲ್ಲ ಖರ್ಚು ವೆಚ್ಚ ಜಾಸ್ತಿ ಇತ್ತು. ಹವೆವರ್ ಹಿ ಹ್ಯಾಡ್ ವೆರಿ ಲಿಟಲ್ ಸೋರ್ಸ್ ಆಫ್ ಇನ್ಕಮ್. ರಾಜನಿಗೆ ಆದಾಯದ ಮೂಲ ತುಂಬ ಕಡಿಮೆ ಇತ್ತು. ದೀಸ್ ಸೋರ್ಸಸ್ ವೇರ್ ಇನ್ಸಫಿಷಿಯೆಂಟ್. ಸೊ ರಾಜನಿಗೆ ಟ್ಯಾಕ್ಸ್ ಮೂಲಕ ಬರ್ತಾ ಇದ್ದಂಥ ಆದಾಯ ತುಂಬ ಕಡಿಮೆ ಇತ್ತು. ಸೊ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರ ಖರ್ಚು ವೆಚ್ಚ ನೋಡೋದು ಆತನಿಗೆ ತುಂಬ ಕಷ್ಟವಾಗ್ತಿತ್ತು. ಸೊ ಹಿ ಫೌಂಡ್ ಅ ನ್ಯೂ ಸೋರ್ಸ್ ಆಫ್ ಸ್ಪೆಷಲ್ ಇನ್ಕಮ್, ಅ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇಡ್ ರೌಲೆಟ್. ಸೊ ಅದಕ್ಕೆ ಏನು ಮಾಡ್ದ, ನಾವು ಗೇಮಿಂಗ್ ಹೌಸನ್ನು ಪ್ರಾರಂಭ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ರಾಜ ಯೋಚನೆ ಮಾಡ್ತಾನೆ. ಹಿ ನ್ಯೂ ಇಟ್ ವೆರಿ ವೆಲ್ ದ್ಯಾಟ್ ಗೇಮ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ಬಟ್ ಹಿ ಹ್ಯಾಡ್ ಟು ರೆಸಾರ್ಟ್ ಟು ಇಟ್ ಫಾರ್ ದ ಸರ್ವೈವಲ್ ಆ್ಯಂಡ್ ಸಸ್ಟೆನ್ಸ್ ಆಫ್ ಹಿಸ್ ಕಿಂಗ್ಡಮ್. ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ ಮತ್ತು ಖರ್ಚು ವೆಚ್ಚಕ್ಕಾಗಿ ಆತ ಅದು ಅನಿವಾರ್ಯವಾಗಿ ಸ್ಥಾಪನೆ ಮಾಡಬೇಕಾಗಿ ಬಂತು. ಎರಡನೇ ಪ್ರಶ್ನೆ, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್. ಆ ಕ್ರಿಮಿನಲ್ ಜೊತೆ ವ್ಯವಹರಿಸಬೇಕಾದರೆ, ಅದರಿಗೆ ಶಿಕ್ಷೆ ಕೊಡಬೇಕಾದ್ರೆ ರಾಜ ತನ್ನ ನಿರ್ಧಾರಗಳನ್ನು ಅವಾಗವಾಗ ಬದಲಾಯಿಸ್ತಾ ಇದ್ದ. ಯಾಕೆ ಅಂದರೆ ಮೊದಲು ಮರಣದಂಡನೆ ಕೊಡಬೇಕಂತಿದ್ದ, ಆಮೇಲೆ ಜೀವಾವಧಿ ಶಿಕ್ಷೆ ಆಯಿತು, ಸೊ ಆಮೇಲೆ ಬಿಡುಗಡೆ, ಈ ಥರ ಎಲ್ಲ ಬೇರೆ ಬೇರೆ ಹಂತ ಬಂತು. ಯಾಕೆ ಅಂತ ಸೊ ಆನ್ಸರ್ ನೋಡೋಣ. ವೆನ್ ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಟು ಡೆತ್, ದೇರ್ ವಾಸ್ ಓನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್. ದೇ ಹ್ಯಾಡ್ ನೈದರ್ ಅ ಗಿಲೆಟಿನ್ ನಾರ್ ಅ executioner. The minister then sought a French government for assistance of 16,000 francs. Finding the cost of more expensive, the council decided to write a letter to the king of Italy. ಸೊ ರಾಜನಿಗೆ ಈ ಮರಣದಂಡನೆ ಕೊಡಬೇಕು, ಆ ಜಿಲೆಟಿನ್ ಮಷಿನ್ ಬೇಕಾಗಿತ್ತಲ್ಲ, ಅದಕ್ಕೆ ಅವರು ಜರ್ಮನಿಗೆ, ಫ್ರಾನ್ಸ್ದವರಿಗೆ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. 16,000 ಫ್ರಾಂಕ್ಸ್ ದುಡ್ಡು ಆಗುತ್ತೆ. ಸೊ ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಇಟ್ಲಿ ರಾಜ್ಯಗೆ ಪತ್ರವನ್ನು ಬರೀತಾರೆ. ದ ಕಾಸ್ಟ್ ಕೋಟೆಡ್ ಸ್ಟುಡ್ ಎಟ್ 12,000 ಫ್ರಾಂಕ್ಸ್. ಸೊ ಅವರು 12,000 ಒಂದು ಫ್ರಾನ್ಸ್ಗೆ ಆಫರ್ ಮಾಡಲಿಕ್ಕೆ ರೆಡಿ ಇದ್ದರು. ಇಸ್ ಸ್ಟಿಲ್ ಸೀಮ್ ಟೂ ಮಚ್. ಬಟ್ ಈ ಒಂದು ಮೊನಾಕೋದ ರಾಜನಿಗೆ ಎರಡು ಅಮೌಂಟ್ ಕೊಡೋದು ಕೂಡ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಈವನ್ ದ ಸಜೆಷನ್ಸ್ ಆಫ್ ಆಸ್ಕಿಂಗ್ ಒನ್ ಆಫ್ ದೇರ್ ಸೋಲ್ಜರ್ಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಡಿಡ್ ನಾಟ್ ಈಲ್ಡ್ ರಿಸಲ್ಟ್. ಸೊ ತನ್ನ ಸೈನಿಕರಿಂದ ಮರಣದಂಡನೆ ಕೊಡಿಸ್ಬೇಕಂದ್ರೆ ಅದು ಕೂಡ ಯಶಸ್ವಿ ಆಗಲಿಲ್ಲ. ಲೇಟರ್ ಇಟ್ ವಾಸ್ ಡಿಸೈಡೆಡ್ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ದಿ ಇಂಪ್ರಿಸೆಂಟ್ ಆಫ್ ಫಾರ್ ಲೈಫ್. ಸೊ ಅದಕ್ಕಾಗಿ ಏನು ಮಾಡಿದ್ರು, ಇದು ತುಂಬ ಖರ್ಚು ಆಗುತ್ತೆ ಮರಣದಂಡನೆ ಕೊಡಬೇಕಂದ್ರೆ, ಅದಕ್ಕಾಗಿ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಆಯಿತು ಅಂತ ಡಿಸೈಡ್ ಮಾಡ್ತಾರೆ. ದ ಪ್ರಿನ್ಸ್ ಅಗ್ರಿ ಟು ದಿಸ್, ಬಟ್ ಇಟ್ ಬಿಕಮ್ ಮೋರ್ ದೆನ್ 600 ಫ್ರಾಂಕ್ಸ್ ಅ ಇಯರ್. ಸೊ ಅದೇನಾಗ್ತದೆ, ಬಟ್ ಜೀವಾವಧಿ ಶಿಕ್ಷೆ ಕೊಟ್ಟರು ಕೂಡ ಆತನ ವಾರ್ಷಿಕ ಒಂದು ಖರ್ಚು 6,000 ಫ್ರಾಂಕ್ ಬರ್ತಾ ಇತ್ತು. ಸೊ ದೇ ಡಿಸ್ಮಿಸ್ಡ್ ದ ಗಾರ್ಡ್ ಸೊ ದ್ಯಾಟ್ ದ ಕ್ರಿಮಿನಲ್ ಮೈಟ್ ರನ್ ಅವೇ, ಬಟ್ ದಿಸ್ ಡಿಡ್ ನಾಟ್ ಹ್ಯಾಪನ್. ಸೊ ಅದಕ್ಕಾಗಿ ಏನು ಮಾಡಿದ್ರು, ಅಲ್ಲಿ ಅವನಿಗೆ ಕಾಯ್ಲಿಕ್ಕೆ ಹೋಗ್ತಕ್ಕಂಥ ಒಬ್ಬ ಬಾಡಿ ಗಾರ್ಡನ್ನು ಕೂಡ ಡಿಸ್ಮಿಸ್ ಮಾಡಿದ್ರು, ಆತ ತಪ್ಪಿಸ್ಕೊಂಡು ಹೋಗಲಿ ಕ್ರಿಮಿನಲ್ ಅಂತ. ಸೊ ಆದರೂ ಕೂಡ ಆಗಲಿಲ್ಲ. ವೆನ್ ಬ್ರಾಟ್ ಬಿಫೋರ್ ದ ಪ್ರಿನ್ಸ್ ಟು ಎಕ್ಸ್ಪ್ಲೇನ್ ವೈ ಹಿ ಡಿಡ್ ನಾಟ್ ಟರ್ನ್ ಅವೇ, ಹಿ ಕಂಪ್ಲೇಂಟ್ ದ್ಯಾಟ್ ದೇ ಹ್ಯಾಡ್ ಸ್ಪಾಯ್ಲ್ಡ್ ಹಿಸ್ ಕ್ಯಾರೆಕ್ಟರ್ ಬೈ ದೇರ್ ಸೆಂಟೆನ್ಸ್. ಬಟ್ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗಲಿಲ್ಲ ಕ್ರಿಮಿನಲ್. ಯಾಕೆ ತಪ್ಪಿಸ್ಕೊಂಡಿಲ್ಲ ಅಂತ ಅದಕ್ಕೆ ಕೇಳಿದಾಗ ಆತ ಹೇಳ್ತಾನೆ, ನೀವು ನನ್ನನ್ನು ಬಂಧನದಲ್ಲಿಟ್ಟು ನನ್ನ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡಿದ್ದೀರಿ ಅಂತ ಹೇಳ್ತಾನೆ. Finally, a council was called and it considered offering him a pension of 600 francs to get rid of him. ಸೊ ಅದಕ್ಕೆ ಕೊನೆಗೆ ಅವ್ರು ಏನು ನಿರ್ಧಾರ ಮಾಡ್ತಾರೆ, 600 ಫ್ರಾಂಕ್ಗಳ ವಾರ್ಷಿಕ ಒಂದು ಪೆನ್ಷನನ್ನು ಕೊಡಬೇಕು ಅಂತ. Thus the matter was settled. This is how the king of Monaco kept changing his mind dealing with the criminal. ಮೂರನೇ ಪ್ರಶ್ನೆ ನೋಡೋಣ. Why was the criminal reluctant to go out of the prison? ಆ ಒಂದು ಕ್ರಿಮಿನಲ್ ಜೈಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಇಚ್ಛೆ ಪಡಲಿಲ್ಲ. ಯಾಕೆ? ಬಿಕಾಸ್ ಕ್ರಿಮಿನಲ್ ಹ್ಯಾಡ್ ನೌ ವೇರ್ ಟು ಗೋ. ಅವನಿಗೆ ಎಲ್ಲಿಗೂ ಕೂಡ ಹೋಗಬೇಕಾಗಿರಲಿಲ್ಲ. ಹಿ ಕಂಪ್ಲೇಂಟ್ ದ್ಯಾಟ್ ಬೈ ದೇರ್ ಡೆತ್ ಸೆಂಟೆನ್ಸ್ ದೇ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್. ಸೊ ಆತನಿಗೆ ಮರಣದಂಡನೆ ಒಂದು ಶಿಕ್ಷಣ ವಿಧಿಸುವ ಮೂಲಕ ಆತನ ವ್ಯಕ್ತಿತ್ವವನ್ನು ಹಾಳು ಮಾಡಿದರು. ಹಿ ವಾಸ್ ಅಫ್ರೇಡ್ ದ್ಯಾಟ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಅದಕ್ಕೆ ಜನ ಅವನಿಗೆ ತಿರಸ್ಕಾರ ಮಾಡ್ಬೋದು ಅಂತ ಒಂದು ಭಯ ಇತ್ತು. Besides, he had lost touch with the way of working.
ಜೊತೆಗೆ ಆತ ಇಷ್ಟು ದಿನ ಜೈಲಲ್ಲಿ ಉಳ್ಕೊಂಡು ಹೋದ್ರಿಗೆ ಕೆಲಸ ಮಾಡೋದನ್ನೆಲ್ಲ ಮರೆತು ಬಿಟ್ಟಿದ್ದ. ಹಿ ಸೇಡ್ ಹಿ ಹ್ಯಾಡ್ ಬಿನ್ ಟ್ರೀಟೆಡ್ ಬ್ಯಾಡ್ಲಿ ವಿಚ್ ವಾಸ್ ನಾಟ್ ಫೇರ್. ಮತ್ತು ಆತನಿಗೆ ತುಂಬ ಕೆಟ್ಟದಾಗಿ ಜೈಲಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಹಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ಅವೇ ಫ್ರಮ್ ಪ್ರಿಸನ್ ಆ್ಯಸ್ ಹಿ ಥಾಟ್ ಹಿ ವುಡ್ ಬಿ ರಿಜೆಕ್ಟೆಡ್ ಬೈ ಸೊಸೈಟಿ ಆ್ಯಸ್ ಅ ನಾರ್ಮಲ್ ಸಿಟಿಜನ್. ಒಂದು ವೇಳೆ ನಾನು ಜೈಲಿಂದ ತಪ್ಪಿಸ್ಕೊಂಡು ಹೋದರೆ ಸಮಾಜದಲ್ಲಿ ಜನ ನನಗೆ ಸಾಮಾನ್ಯ ನಾಗರಿಕ ಅಂತಾರ ನೋಡೋದಿಲ್ಲ, ನನ್ನನ್ನು ಅಪರಾಧಿಯಾಗಿ ನೋಡ್ತಾರೆ ಅಂತ ಒಂದು ರೀಸನ್ನಿಂದ ಆತ ತಪ್ಪಿಸ್ಕೊಂಡು ಹೋಗೋಕ್ಕೆ ಬಯಸಲಿಲ್ಲ. ಇನ್ನು 4ನೇ ಪ್ರಶ್ನೆ, ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್? ಸೊ ಬಿಡುಗಡೆ ಆದ ನಂತರ ಕ್ರಿಮಿನಲ್ ತನ್ನ ಜೀವನವನ್ನು ಹೇಗೆ ನಡೆಸಿದ ಅಂತ. ಆನ್ಸರ್, ಆಫ್ಟರ್ ದ ಕ್ರಿಮಿನಲ್ ವಾಸ್ ರಿಲೀಸ್ಡ್ he received 1/3 of his annuity in advance and left the king's territories. He emigrated and settled just across the border where he bought a bit of land. ಅಂದರೆ ಸ್ವಲ್ಪ ಕ್ರಿಮಿನಲ್ ಏನು ಮಾಡ್ತಾನೆ, ಹೋಗೋ ಟೈಮಲ್ಲಿ 1/3 ಭಾಗವನ್ನು ತನ್ನ ಒಂದು ಕಮಿಷನನ್ನು ತೆಗೆದುಕೊಂಡು ಹೋಗ್ತಾನೆ. ರಾಜನ ಆಸ್ಥಾನದಿಂದ ಅಲ್ಲಿಂದ ಸಾಮ್ರಾಜ್ಯದಿಂದ ಬೇರೆ ಕಡೆ ಹೋಗ್ತಾನೆ. ಹೋಗಿ ಎಲ್ಲಿ ಮಾಡ್ತಾನೆ, ಅಲ್ಲಿ ಬಾರ್ಡರಲ್ಲಿ ನೆಲೆಸ್ತಾನೆ. ಅಲ್ಲೇ ಒಂದು ಭೂಮಿಯನ್ನು ತೆಗೆದುಕೊತಾನೆ. ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಗಾರ್ಡನಿಂಗ್ ಆ್ಯಂಡ್ ಲಿವ್ಡ್ ಕಂಫರ್ಟೇಬಲಿ. ಅಲ್ಲೇ ಒಂದು ಮಾರ್ಕೆಟ್ ಗಾರ್ಡನಿಂಗ್ ಮಾಡ್ತಾ ತನ್ನ ಜೀವನವನ್ನು ನೆಮ್ಮದಿಯಾಗಿ ಕೇಳ್ತಾ ಇದ್ದ. ಹಿ ಆಲ್ವೇಸ್ ವೆಂಟ್ ಎಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಸೊ ಪೆನ್ಷನ್ ತರುವ ಸಲುವಾಗಿ ಆತನು ಸರಿಯಾದ ಸಮಯಕ್ಕೆ ಹೋಗಿ ಪೆನ್ಷನನ್ನು ತೊಗೊಂಬರ್ತಿದ್ದ. ಆಫ್ಟರ್ ಕಲೆಕ್ಟಿಂಗ್ ಹಿ ವುಡ್ ಗೋ ಟು ದ ಗೇಮಿಂಗ್ ಟೇಬಲ್ಸ್ ಆ್ಯಂಡ್ ಸ್ಟೇಕ್ 2 or 3 ಫ್ರೆಂಡ್ಸಸ್. ಸೊ ತನ್ನ ಪೆನ್ಷನನ್ನು ತೆಗೆದುಕೊಂಡ ನಂತರ ಗೇಮಿಂಗ್ ಹೌಸಿಗೆ ಹೋಗಿ 2 ಅಥವಾ 3 ಫ್ರೆಂಡ್ಸ್ಗಳಿಟ್ಟು ಆಟ ಆಡ್ತಿದ್ದ. ಸಮ್ಟೈಮ್ಸ್ ಹಿ ವುಡ್ ವಿನ್, ಅಟ್ ದ ಟೈಮ್ಸ್ ಹಿ ವುಡ್ ಲಾಸ್ ಆ್ಯಂಡ್ ರಿಟರ್ನ್ ಹೋಮ್. ಆ ಒಂದು ಗೇಮಿಂಗ್ ಆಟದಲ್ಲಿ ಕೆಲವೊಂದು ಬಾರಿ ಗೆದ್ದಿದ್ದ, ಕೆಲವೊಂದು ಬಾರಿ ಸೋಲ್ತಿದ್ದ, ನಂತರ ಮನೆಗೆ ಹೋಗ್ತಿದ್ದ. ದಸ್ ಹಿ ಲಿವ್ಡ್ ಹ್ಯಾಪಿಲಿ. ಈ ಥರ ತನ್ನ ಜೀವನವನ್ನು ನೆಮ್ಮದಿಯಾಗಿ ಕಳೆದ ಅಂತ. ಈಗ ನಾವು ಕಾಂಪ್ರಿಹೆನ್ಷನ್ 3ದಿಂದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಶ್ರಮದ ಮೂಲಕ ನೀವು ಅರಮನೆಯನ್ನು ಖರೀದಿಸಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಕೊಟೇಶನ್ ಇದೆ. ಇನ್ನು ವಾಟ್ ಕಾಂಟೆಕ್ಸ್ಟ್ ಈಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್? ಯಾವ ಒಂದು ಅರ್ಥದಲ್ಲಿ ಈ ಒಂದು ಮಾತನ್ನು ಹೇಳಲಾಗಿದೆ ಅಂತ. ಈಗ ಆನ್ಸರ್ ನೋಡೋಣ. The king of Monaco ruled a tiny kingdom with a small population of about 7,000. In that kingdom, he was a real kinglet. He had a palace, courtiers, ministers, and bishops, general, and any army to take care of. However, he had very little sources of income. These sources were insufficient, so he found a new source of special income, a gaming house where people played roulette. This was only place in the whole of Europe where people would come to play. Whether they would win or lose, the prince gained by it. It is like you can't earn stone palaces by honest labor. This statement is true with reference to the context the king of Monaco lived in. He knew it is very well that gaming is a dirty business. He also understood that by leaving taxes on drink and tobacco for revenue was not a good idea, but he had to resort to it for the survival and sustenance of his kingdom. In 2ನೇ ಪ್ರಶ್ನೆ, though the trial and imprisonment of the criminal is depicted in a comic mode in this story, it does give rise to serious questions. What are they? ಅಂದರೆ ಇಲ್ಲಿ ಅಪರಾಧಿಯನ್ನು ಬೇರೆ ಬೇರೆ ಪ್ರಕಾರದ ಶಿಕ್ಷೆಯನ್ನು ಕೊಡ್ತಿರ್ಬೇಕಾದ್ರೆ ಒಂದು ರೀತಿ ಹಾಸ್ಯ ಅನಿಸ್ತಾ ಇದೆ ಈ ಒಂದು ನಾಟಕ, ಒಂದು ಸ್ಟೋರಿಯಲ್ಲಿ. ಬಟ್ ಈ ಹಾಸ್ಯದಲ್ಲಿ ಕೂಡ ಒಂದು ಸೀರಿಯಸ್ ಆದ ಪ್ರಶ್ನೆಗಳು ಹೇಳುತ್ತೆ. ಆ ಪ್ರಶ್ನೆಗಳು ಯಾವುವು ಅಂತ. Though the writer presents the trial and punishment of the criminal in a comic manner, he raises very serious questions. The very method of trial is attacked. How can the jury ignore the practical aspect of a judgment while awarding death sentence to the criminal when it does not have the required machinery and a manpower? ಅಂದರೆ ನಮ್ಮ ಹತ್ರ ಒಂದು ಮಾನವ ಸಂಪನ್ಮೂಲ ಇರಲಿಲ್ಲ ಅಂದರೆ ಮತ್ತು ಮರಣದಂಡನೆ ಕೊಡ್ತಕ್ಕಂಥ ಮಷಿನ್ ಇಲ್ಲ ಅಂದರೆ ಈ ಥರದ ಒಂದು ನ್ಯಾಯವನ್ನು ಅವರಿಗೆ ಅಂದರೆ ಮರಣದಂಡನೆ ಯಾಕೆ ಕೊಡಬೇಕಾಗಿತ್ತು ಅಂತ ಪ್ರಶ್ನೆ. ಬೋತ್ ದ ಕ್ರೈಮ್ ಆ್ಯಂಡ್ ದ ಪನಿಷ್ಮೆಂಟ್ ಆರ್ interlinked here to mock the society and its legal and administrative system.
ಇಲ್ಲಿ ಒಂದು ಕಾನೂನುಬದ್ಧ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಮಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ದ ಸ್ಟೋರಿ ಕ್ರೈಮ್ ಟೇಕ್ ಪ್ಲೇಸ್ ಬಿಕಾಸ್ ಆಫ್ ಗ್ಯಾಂಬ್ಲಿಂಗ್. ಇದರ ಸಲುವಾಗಿ ಕ್ರೈಮ್ ಆಗ್ತಂದರೆ ಆಗದೇ ಗ್ಯಾಂಬ್ಲಿಂಗ್ ಸಲುವಾಗಿ ಆಗುತ್ತೆ. ಐರಾನಿಕಲಿ ದ ಟೀನಿ ಕಿಂಗ್ಡಮ್ ಡಸ್ ನಾಟ್ ಸಪೋರ್ಟ್ ಕ್ರೈಮ್. ಬಟ್ ಈ ಒಂದು ಸಾಮ್ರಾಜ್ಯ, ಮೊನಾಕೋ ಸಾಮ್ರಾಜ್ಯ ಕ್ರೈಮನ್ನು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಅಲೋಸ್ ಗ್ಯಾಂಬ್ಲಿಂಗ್, ಬಟ್ ಗ್ಯಾಂಬ್ಲಿಂಗ್ಗೆ ಅಲೋ ಮಾಡ್ತಾಯಿದ್ರು. ಇನ್ ದಿಸ್ ಕಾಂಟೆಕ್ಸ್ಟ್ ಹೌ ಕ್ಯಾನ್ ಅ ಕ್ರಿಮಿನಲ್ ಹೂ ಈಸ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ರಿಫಾರ್ಮ್ ಆಫ್ ಅ ಸೊಸೈಟಿ ಅಗೇನ್ ಬಿಕಾಸ್ ಆಫ್ ಲ್ಯಾಪ್ಸಸ್ ಇನ್ ಲೀಗಲ್ ಸಿಸ್ಟಮ್ ಅಂತಕ್ಕಂಥ ಒಂದು ಪ್ರಶ್ನೆಗಳು ಈ ಒಂದು ಸ್ಟೋರಿಯಿಂದ ನಾವು ಕೇಳ್ಬೋದು. ಇನ್ನು ಕೊನೆಯ ಪ್ರಶ್ನೆ, ಒಂದು ಮೂರನೇದೊಂದು ಪ್ರಶ್ನೆ ಇದೆ. ವೇರ್ ದೇರ್ ಅದರ್ ವೇ ಆಫ್ ಡೀಲಿಂಗ್ ವಿತ್ ದ ಕ್ರೈಮ್ ಆ್ಯಂಡ್ ದ ಕ್ರಿಮಿನಲ್. ಅಂದರೆ ಕ್ರೈಮ್ ಮತ್ತು ಕ್ರಿಮಿನಲ್ಗಳನ್ನು ನಾವು ನೋಡ್ತಕ್ಕಂಥ ಅಥವಾ ಡೀಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬೇರೆ ಬೇರೆ ವ್ಯವಸ್ಥೆ ಇದೆನಾ? ಡಿಸ್ಕಸ್ ಇನ್ ದ ಲೈಟ್ ಆಫ್ ದ ಸ್ಟೋರಿ. ಆನ್ಸರ್: ಫಸ್ಟ್ ಆಫ್ ಆಲ್, ವೆನ್ he found out that gaming houses were forbidden in the entire Europe, he could very well have banned one in Monaco too. ಸೊ ಒಂದು ಈ ಯುರೋಪ್ನ ಕಂಟ್ರಿಯಲ್ಲಿ ಎಲ್ಲ ಒಂದು ಭಾಗದವರು ಈ ಗ್ಯಾಂಬ್ಲಿಂಗನ್ನು ಬ್ಯಾನ್ ಮಾಡಿದ್ರು. ಸೊ ಅವಾಗ ಮೊನಾಕೋದ ರಾಜ ಕೂಡ ಬ್ಯಾನ್ ಮಾಡಬೇಕಾಗಿತ್ತು. ಇಟ್ ವಾಸ್ ಹಿಸ್ ರಿಸ್ಕ್ ವಿತ್ ದ ಮೊನೋಪೋಲಿ ಓವರ್ ದ ಗೇಮ್. ದೆನ್ ವೆನ್ ದ ಕ್ರೈಮ್ ಟುಕ್ ಪ್ಲೇಸ್ ಇನ್ ಹಿಸ್ ಡೊಮೇನ್, ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ ಟು ಡೆತ್. ಸೊ ಯಾವಾಗ ಈತನ ಒಂದು ಸಾಮ್ರಾಜ್ಯದಲ್ಲಿ ಆ ಥರ ಒಂದು ಕ್ರಿಮಿನಲ್ ಅಪರಾಧವನ್ನು ಮಾಡ್ತಾನೋ ಅವನಿಗೆ ಮರಣದಂಡನೆಯನ್ನು ಕೊಡಲು ನಿರ್ಧಾರ ಮಾಡಿದ್ರು. Here at this point he could have used his wisdom and come up with a practical solution to deal with the punishment. ಆ ಶಿಕ್ಷೆಗೆ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಮಾಡಬೇಕಾಗಿತ್ತು. ಲೈಫ್ ಇಂಪ್ರಿಸನ್ಮೆಂಟ್ ವುಡ್ ಹ್ಯಾವ್ ಬಿನ್ ಅ ಮಚ್ ಬೆಟರ್ ಆಪ್ಷನ್, ಗಿವಿಂಗ್ ಆ್ಯನ್ ಆಪರ್ಚುನಿಟಿ ಫಾರ್ ದ ಕ್ರಿಮಿನಲ್ ಟು ರಿಫಾರ್ಮ್ ಇನ್ ದ ಪ್ರೊಸೆಸ್. ಸೊ ಆ ಒಬ್ಬ ಕ್ರಿಮಿನಲನ್ನು ಮನಸ್ಸು ಪರಿವರ್ತನೆ ಮಾಡಬೇಕಂದ್ರೆ ಆತನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಆತನ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾಗಿತ್ತು. ಇನ್ಸ್ಟೆಡ್ ಆಫ್ ರಿಲೀಸಿಂಗ್ ಹಿಮ್ with an assured pension, the king could have employed him suitably. ಇನ್ನು ಆತನನ್ನು ಬಿಡುಗಡೆ ಮಾಡಿ ವರ್ಷ ಆತನಿಗೆ ಪೆನ್ಷನ್ ಕೊಡೋ ಬದಲಾಗಿ ಆತನಿಗೆ ಒಂದು ಕೆಲಸಕ್ಕೆ ಇಟ್ಕೋಬೇಕಾಗಿತ್ತು, ಅಥವಾ ಅವನಿಗೆ ಯಾವುದಾದ್ರೂ ಕೆಲಸ ಹಚ್ಚಿ ಪೇಮೆಂಟ್ ಕೊಡಬೇಕಾಗಿತ್ತು. ಬಟ್ ಆತನಿಗೆ ಫ್ರೀಯಾಗಿ ಕೂತ್ಕೊಂಡು ಪಗಾರ ಕೊಡೋದು ಕೂಡ ಒಂದು ರೀತಿ ಸರಿ ಸಿಸ್ಟಮ್ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಕೊತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿವರೆಗೆ ನಾವು ಈ ಒಂದು ಪಾಠದಿಂದ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗಾಗಲೇ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮತ್ತು ಸಾಮರಿ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. Thank you all.